ಕಾಫಿನಾಡಿನ ಹೋಮ್ ಸ್ಟೇ ರೆಸಾರ್ಟ್ಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ಚಿಕ್ಕಮಗಳೂರಿನ ಹೋಮ್ ಸ್ಟೇ ಮತ್ತೊಂದು ಕಡೆ ರೆಸಾರ್ಟ್ ಫುಲ್ ಅಲರ್ಟ್ ಆಗಿಬಿಟ್ಟಿದೆ ಅಂತೆ. ಖಡಕ್ ಸೂಚನೆಯನ್ನ ನೀಡಿದೆ ಪೊಲೀಸ್ ಇಲಾಖೆ. ಬೀಟ್ ಪೊಲೀಸರಿಗೆ ಹೆಚ್ಚಿನ ಜವಾಬ್ದಾರಿಯ ಹೊಣೆ ನೀಡಲಾಗಿದೆ. ಪ್ರವಾಸಿಗರು ಅರಣ್ಯ ಪ್ರದೇಶಕ್ಕೆ ಬಾರದಂತೆ ಎಚ್ಚರಿಕೆ ವಹಿಸಬೇಕು. ಅರಣ್ಯ ಪ್ರದೇಶಕ್ಕೆ ಕಾಲಿಟ್ಟರೆ ಹೋಮ್ ಸ್ಟೇ ಮಾಲೀಕರೇ ಅದರ ಜವಾಬ್ದಾರರಾಗ್ತಾರೆ ಅಂತ ಪೊಲೀಸ್ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಸಿಸಿಟಿವಿ ಇರಬೇಕು. 9 ಗಂಟೆ ಮೇಲೆ ಪ್ರವಾಸಿಗರು ಆಚೆ ಬರೋ ಹಾಗಿಲ್ಲ, ಅರಣ್ಯ ಪ್ರದೇಶಕ್ಕೆ ಹೋಗೋ ಹಾಗಿಲ್ಲ. ಆ ರೀತಿ ಏನೇ ಮಾಡಿದ್ರೂ ಕೂಡ ಆ ಹೋಮ್ ಸ್ಟೇ ಮಾಲೀಕರೇ ಅದರ ಜವಾಬ್ದಾರರಾಗಿರ್ತಾರೆ ಅಂತ ಪೊಲೀಸ್ ಇಲಾಖೆ ಖಡಕ್ ಸೂಚನೆ ಕೊಟ್ಟಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅವರು ಕೊಪ್ಪಲ್ದು ಇಶ್ಯೂ ತಗೋಬಿಟ್ಟು ನಮ್ಗೆ ಇಂಪೋಸ್ ಮಾಡಕ್ಕೆ, ಯಾಕಂದ್ರೆ ಅಫಿಷಿಯಲ್ಸ್ಗೆ ಈಗ ಸಿಕ್ಕಾಪಟ್ಟೆ ಕ್ವೆಶ್ಚನಿಂಗ್ ಆಗಿದೆ. ನಾವು ನಿನ್ನೆನೂ ಒಂದ್ ಮೀಟಿಂಗ್ ಮಾಡಿದ್ವಿ ಡಿಸಿ ಅವ್ರ ಹತ್ರ. ಅವರು ರೀಸನ್ ಇದೇ ಹೇಳ್ತಾರೆ, ಯಾಕಂದ್ರೆ ನಮ್ಮ ಹತ್ರ ಇನ್ಪುಟ್ಸ್ ಅವ್ರು ಕೇಳ್ತಾ ಇದಾರೆ, ಇವ್ರು ಇನಫ್ ಇನ್ಪುಟ್ಸ್ ತಗೊಂಡಿಲ್ಲ. ಸೊ ಅದರ ಕಾರಣದಿಂದ ಈಗ ಟೈಟ್ ಮಾಡಕ್ಕೆ ಅಂತ ಹೇಳಿ ಇದೊಂದು ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ನಮ್ಮ ಸಾಹೇಬರು ಕರೆಸಿದ್ದಾರೆ. ಅಂಡ್ ಮಾಹಿತಿ ಬಹಳ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ನಾವು ಅದು ಫಾಲೋ ಮಾಡಕ್ಕೆ ಎಲ್ಲರೂ ರೆಡಿ ಇದೀವಿ. ಅದರಲ್ಲಿ ನಮ್ಗೆ ಏನು ತೊಂದರೆ ಇಲ್ಲ. ಯಾಕಂದ್ರೆ ಹೋಮ್ ಸ್ಟೇಸ್ ಇರೋದು ವೆರಿ ಸ್ಮಾಲ್ ಇಂಡಸ್ಟ್ರಿ. ಅದು ಇಟ್ಸ್ ಜಸ್ಟ್ ಒನ್ ಫ್ಯಾಮಿಲಿ ರನ್ ಮಾಡೋದು, ಸಂಸಾರ ಓಡಿಸೋದು ಇದು ಇದಿರೋದು. ಅದರಲ್ಲಿ ನಾವು ಯಾವ ಪ್ರಕಾರ ಇವರು ಇದು ಕೊಡ್ತಾರೆ ನಾವು ಅದಕ್ಕೆ ರೆಡಿ ಇದೀವಿ. ಗೈಡೆನ್ಸ್ ನಮ್ಗೆ ಬೇಸಿಕ್ ಗೈಡೆನ್ಸ್ ಕೊಟ್ಟಿರೋದು, ಈಗ ಟೂರಿಸ್ಟ್ ಯಾರು ಬರ್ತಾರೆ ಅವ್ರಿಗೆ ನೀವು ಇನ್ಪುಟ್ಸ್ ಕೊಡಲೇಬೇಕು. ನಿಮ್ದು ಎಲ್ಲಿ ನೀವು ವಿಸಿಟ್ ಮಾಡಬಹುದು, ನಿಮ್ದು ಯಾವುದೇ ರೆಸ್ಟ್ರಿಕ್ಟೆಡ್ ಪ್ಲೇಸಸ್ ಇದೆ ಅದೆಲ್ಲ ಅವರು ನಾವು ಮಾಹಿತಿ ಅದಕ್ಕೆ ಕೊಟ್ಟಿರಬೇಕು. ಎಸ್ಪೆಷಲಿ ಫಾರಿನ್ ಟೂರಿಸ್ಟ್, ಈವನ್ ಇಂಡಿಯನ್ ಟೂರಿಸ್ಟ್ಗೆನು ಕೆಲವು ಟೈಮ್ ಇಶ್ಯೂಸ್ ಏನಾಗುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸಸ್ಗೆ, ಅನ್ನೋನ್ ಪ್ಲೇಸಸ್ಗೆ, ಡೆಸ್ಟಿನೇಷನ್ಸ್ಗೆ, ಸೆಕ್ಯೂರ್ಡ್ ಪ್ಲೇಸಸ್ ಎಲ್ಲಿ ಅಫಿಷಿಯಲ್ಸ್ ವಿಸಿಟ್ ಮಾಡಲ್ಲ, ಅಲ್ಲಿ ಫಾರ್ ಎಕ್ಸಾಂಪಲ್ ವಾಟರ್ ಫಾಲ್ಸ್, ಐಸೋಲೇಟೆಡ್ ಪ್ಲೇಸಸ್, ಅಲ್ಲಿ ಕೆಲವು ಟೈಮ್ಸ್ ಇಶ್ಯೂಸ್ ಅಲ್ಲಿ ಏನಾಗುತ್ತೆ, ಹುಡುಗಿರು ಒಬ್ಬೊಬ್ಬರೇ ಹೋಗ್ಬಿಡ್ತಾರೆ. ಈಗ ಇಂಡಿವಿಜುವಲ್ ಟ್ರಾವೆಲರ್ಸ್ ಬಹಳ ಬರ್ತಾರೆ. ಸೊ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಎಲ್ಲಿ ನೀವು ಕಳಿಸ್ತಾ ಇದ್ರ, ಎಲ್ಲಿ ಹೋಗಬಾರ್ದು ಅದನ್ನು ನಾವು ಮಾಹಿತಿ ಕೊಡ. ಕಾಫಿನಾಡಿನ ಹೋಮ್ ಸ್ಟೇ ರೆಸಾರ್ಟ್ಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ಚಿಕ್ಕಮಗಳೂರಿನ ಹೋಮ್ ಸ್ಟೇ ಮತ್ತೊಂದು ಕಡೆ ರೆಸಾರ್ಟ್ ಫುಲ್ ಅಲರ್ಟ್ ಆಗಿಬಿಟ್ಟಿದೆ ಅಂತೆ. ಖಡಕ್ ಸೂಚನೆಯನ್ನ ನೀಡಿದೆ ಪೊಲೀಸ್ ಇಲಾಖೆ. ಬೀಟ್ ಪೊಲೀಸರಿಗೆ ಹೆಚ್ಚಿನ ಜವಾಬ್ದಾರಿಯ ಹೊಣೆ ನೀಡಲಾಗಿದೆ. ಪ್ರವಾಸಿಗರು ಅರಣ್ಯ ಪ್ರದೇಶಕ್ಕೆ ಬಾರದಂತೆ ಎಚ್ಚರಿಕೆ ವಹಿಸಬೇಕು. ಅರಣ್ಯ ಪ್ರದೇಶಕ್ಕೆ ಕಾಲಿಟ್ಟರೆ ಹೋಮ್ ಸ್ಟೇ ಮಾಲೀಕರೇ ಅದರ ಜವಾಬ್ದಾರರಾಗ್ತಾರೆ ಅಂತ ಪೊಲೀಸ್ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಸಿಸಿಟಿವಿ ಇರಬೇಕು. 9 ಗಂಟೆ ಮೇಲೆ ಪ್ರವಾಸಿಗರು ಆಚೆ ಬರೋ ಹಾಗಿಲ್ಲ, ಅರಣ್ಯ ಪ್ರದೇಶಕ್ಕೆ ಹೋಗೋ ಹಾಗಿಲ್ಲ. ಆ ರೀತಿ ಏನೇ ಮಾಡಿದ್ರೂ ಕೂಡ ಆ ಹೋಮ್ ಸ್ಟೇ ಮಾಲೀಕರೇ ಅದರ ಜವಾಬ್ದಾರರಾಗಿರ್ತಾರೆ ಅಂತ ಪೊಲೀಸ್ ಇಲಾಖೆ ಖಡಕ್ ಸೂಚನೆ ಕೊಟ್ಟಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅವರು ಕೊಪ್ಪಲ್ದು ಇಶ್ಯೂ ತಗೋಬಿಟ್ಟು ನಮ್ಗೆ ಇಂಪೋಸ್ ಮಾಡಕ್ಕೆ, ಯಾಕಂದ್ರೆ ಅಫಿಷಿಯಲ್ಸ್ಗೆ ಈಗ ಸಿಕ್ಕಾಪಟ್ಟೆ ಕ್ವೆಶ್ಚನಿಂಗ್ ಆಗಿದೆ. ನಾವು ನಿನ್ನೆನೂ ಒಂದ್ ಮೀಟಿಂಗ್ ಮಾಡಿದ್ವಿ ಡಿಸಿ ಅವ್ರ ಹತ್ರ. ಅವರು ರೀಸನ್ ಇದೇ ಹೇಳ್ತಾರೆ, ಯಾಕಂದ್ರೆ ನಮ್ಮ ಹತ್ರ ಇನ್ಪುಟ್ಸ್ ಅವ್ರು ಕೇಳ್ತಾ ಇದಾರೆ, ಇವ್ರು ಇನಫ್ ಇನ್ಪುಟ್ಸ್ ತಗೊಂಡಿಲ್ಲ. ಸೊ ಅದರ ಕಾರಣದಿಂದ ಈಗ ಟೈಟ್ ಮಾಡಕ್ಕೆ ಅಂತ ಹೇಳಿ ಇದೊಂದು ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ನಮ್ಮ ಸಾಹೇಬರು ಕರೆಸಿದ್ದಾರೆ. ಅಂಡ್ ಮಾಹಿತಿ ಬಹಳ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ನಾವು ಅದು ಫಾಲೋ ಮಾಡಕ್ಕೆ ಎಲ್ಲರೂ ರೆಡಿ ಇದೀವಿ. ಅದರಲ್ಲಿ ನಮ್ಗೆ ಏನು ತೊಂದರೆ ಇಲ್ಲ. ಯಾಕಂದ್ರೆ ಹೋಮ್ ಸ್ಟೇಸ್ ಇರೋದು ವೆರಿ ಸ್ಮಾಲ್ ಇಂಡಸ್ಟ್ರಿ. ಅದು ಇಟ್ಸ್ ಜಸ್ಟ್ ಒನ್ ಫ್ಯಾಮಿಲಿ ರನ್ ಮಾಡೋದು, ಸಂಸಾರ ಓಡಿಸೋದು ಇದು ಇದಿರೋದು. ಅದರಲ್ಲಿ ನಾವು ಯಾವ ಪ್ರಕಾರ ಇವರು ಇದು ಕೊಡ್ತಾರೆ ನಾವು ಅದಕ್ಕೆ ರೆಡಿ ಇದೀವಿ. ಗೈಡೆನ್ಸ್ ನಮ್ಗೆ ಬೇಸಿಕ್ ಗೈಡೆನ್ಸ್ ಕೊಟ್ಟಿರೋದು, ಈಗ ಟೂರಿಸ್ಟ್ ಯಾರು ಬರ್ತಾರೆ ಅವ್ರಿಗೆ ನೀವು ಇನ್ಪುಟ್ಸ್ ಕೊಡಲೇಬೇಕು. ನಿಮ್ದು ಎಲ್ಲಿ ನೀವು ವಿಸಿಟ್ ಮಾಡಬಹುದು, ನಿಮ್ದು ಯಾವುದೇ ರೆಸ್ಟ್ರಿಕ್ಟೆಡ್ ಪ್ಲೇಸಸ್ ಇದೆ ಅದೆಲ್ಲ ಅವರು ನಾವು ಮಾಹಿತಿ ಅದಕ್ಕೆ ಕೊಟ್ಟಿರಬೇಕು. ಎಸ್ಪೆಷಲಿ ಫಾರಿನ್ ಟೂರಿಸ್ಟ್, ಈವನ್ ಇಂಡಿಯನ್ ಟೂರಿಸ್ಟ್ಗೆನು ಕೆಲವು ಟೈಮ್ ಇಶ್ಯೂಸ್ ಏನಾಗುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸಸ್ಗೆ, ಅನ್ನೋನ್ ಪ್ಲೇಸಸ್ಗೆ, ಡೆಸ್ಟಿನೇಷನ್ಸ್ಗೆ, ಸೆಕ್ಯೂರ್ಡ್ ಪ್ಲೇಸಸ್ ಎಲ್ಲಿ ಅಫಿಷಿಯಲ್ಸ್ ವಿಸಿಟ್ ಮಾಡಲ್ಲ, ಅಲ್ಲಿ ಫಾರ್ ಎಕ್ಸಾಂಪಲ್ ವಾಟರ್ ಫಾಲ್ಸ್, ಐಸೋಲೇಟೆಡ್ ಪ್ಲೇಸಸ್, ಅಲ್ಲಿ ಕೆಲವು ಟೈಮ್ಸ್ ಇಶ್ಯೂಸ್ ಅಲ್ಲಿ ಏನಾಗುತ್ತೆ,
ಹುಡುಗಿರು ಒಬ್ಬೊಬ್ರೆ ಹೋಗ್ಬಿಡ್ತಾರೆ. ಈಗ ಇಂಡಿವಿಜುವಲ್ ಟ್ರಾವೆಲರ್ಸ್ ಬಹಳ ಬರ್ತಾರೆ. ಸೊ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಎಲ್ಲಿ ನೀವು ಕಳಿಸ್ತಾ ಇದ್ರ, ಎಲ್ಲಿ ಹೋಗಬಾರ್ದು ಅದನ್ನು ನಾವು ಮಾಹಿತಿ ಕೊಡ್ತೀವಿ. ಕಾಫಿನಾಡಿನ ಹೋಮ್ ಸ್ಟೇ ರೆಸಾರ್ಟ್ಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ಚಿಕ್ಕಮಗಳೂರಿನ ಹೋಮ್ ಸ್ಟೇ ಮತ್ತೊಂದು ಕಡೆ ರೆಸಾರ್ಟ್ ಫುಲ್ ಅಲರ್ಟ್ ಆಗಿಬಿಟ್ಟಿದೆ ಅಂತೆ. ಖಡಕ್ ಸೂಚನೆಯನ್ನ ನೀಡಿದೆ ಪೊಲೀಸ್ ಇಲಾಖೆ. ಬೀಟ್ ಪೊಲೀಸರಿಗೆ ಹೆಚ್ಚಿನ ಜವಾಬ್ದಾರಿಯ ಹೊಣೆ ನೀಡಲಾಗಿದೆ. ಪ್ರವಾಸಿಗರು ಅರಣ್ಯ ಪ್ರದೇಶಕ್ಕೆ ಬಾರದಂತೆ ಎಚ್ಚರಿಕೆ ವಹಿಸಬೇಕು. ಅರಣ್ಯ ಪ್ರದೇಶಕ್ಕೆ ಕಾಲಿಟ್ಟರೆ ಹೋಮ್ ಸ್ಟೇ ಮಾಲೀಕರೇ ಅದರ ಜವಾಬ್ದಾರರಾಗ್ತಾರೆ ಅಂತ ಪೊಲೀಸ್ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಸಿಸಿಟಿವಿ ಇರಬೇಕು. 9 ಗಂಟೆ ಮೇಲೆ ಪ್ರವಾಸಿಗರು ಆಚೆ ಬರೋ ಹಾಗಿಲ್ಲ, ಅರಣ್ಯ ಪ್ರದೇಶಕ್ಕೆ ಹೋಗೋ ಹಾಗಿಲ್ಲ. ಆ ರೀತಿ ಏನೇ ಮಾಡಿದ್ರೂ ಕೂಡ ಆ ಹೋಮ್ ಸ್ಟೇ ಮಾಲೀಕರೇ ಅದರ ಜವಾಬ್ದಾರರಾಗಿರ್ತಾರೆ ಅಂತ ಪೊಲೀಸ್ ಇಲಾಖೆ ಖಡಕ್ ಸೂಚನೆ ಕೊಟ್ಟಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅವರು ಕೊಪ್ಪಲ್ದು ಇಶ್ಯೂ ತಗೋಬಿಟ್ಟು ನಮ್ಗೆ ಇಂಪೋಸ್ ಮಾಡಕ್ಕೆ, ಯಾಕಂದ್ರೆ ಅಫಿಷಿಯಲ್ಸ್ಗೆ ಈಗ ಸಿಕ್ಕಾಪಟ್ಟೆ ಕ್ವೆಶ್ಚನಿಂಗ್ ಆಗಿದೆ. ನಾವು ನಿನ್ನೆನೂ ಒಂದ್ ಮೀಟಿಂಗ್ ಮಾಡಿದ್ವಿ ಡಿಸಿ ಅವ್ರ ಹತ್ರ. ಅವರು ರೀಸನ್ ಇದೇ ಹೇಳ್ತಾರೆ, ಯಾಕಂದ್ರೆ ನಮ್ಮ ಹತ್ರ ಇನ್ಪುಟ್ಸ್ ಅವ್ರು ಕೇಳ್ತಾ ಇದಾರೆ, ಇವರು ಇನಫ್ ಇನ್ಪುಟ್ಸ್ ತಗೊಂಡಿಲ್ಲ. ಸೊ ಅದರ ಕಾರಣದಿಂದ ಈಗ ಟೈಟ್ ಮಾಡಕ್ಕೆ ಅಂತ ಹೇಳಿ ಇದೊಂದು ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ನಮ್ಮ ಸಾಹೇಬರು ಕರೆಸಿದ್ದಾರೆ. ಅಂಡ್ ಮಾಹಿತಿ ಬಹಳ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ನಾವು ಅದು ಫಾಲೋ ಮಾಡಕ್ಕೆ ಎಲ್ಲರೂ ರೆಡಿ ಇದೀವಿ. ಅದರಲ್ಲಿ ನಮ್ಗೆ ಏನು ತೊಂದರೆ ಇಲ್ಲ. ಯಾಕಂದ್ರೆ ಹೋಮ್ ಸ್ಟೇಸ್ ಇರೋದು ಸ್ಮಾಲ್, ವೆರಿ ಸ್ಮಾಲ್ ಇಂಡಸ್ಟ್ರಿ. ಅದು ಇಟ್ಸ್ ಜಸ್ಟ್ ಒನ್ ಫ್ಯಾಮಿಲಿ ರನ್ ಮಾಡೋದು, ಸಂಸಾರ ಓಡಿಸೋದು ಇದು ಇದಿರೋದು. ಅದರಲ್ಲಿ ನಾವು ಯಾವ ಪ್ರಕಾರ ಇವರು ಇದು ಕೊಡ್ತಾರೆ ನಾವು ಅದಕ್ಕೆ ರೆಡಿ ಇದೀವಿ. ಗೈಡೆನ್ಸ್ ನಮ್ಗೆ ಬೇಸಿಕ್ ಗೈಡೆನ್ಸ್ ಕೊಟ್ಟಿರೋದು, ಈಗ ಟೂರಿಸ್ಟ್ ಯಾರು ಬರ್ತಾರೆ ಅವ್ರಿಗೆ ನೀವು ಇನ್ಪುಟ್ಸ್ ಕೊಡಲೇಬೇಕು. ನಿಮ್ದು ಎಲ್ಲಿ ನೀವು ವಿಸಿಟ್ ಮಾಡಬಹುದು, ನಿಮ್ದು ಯಾವುದೇ ರೆಸ್ಟ್ರಿಕ್ಟೆಡ್ ಪ್ಲೇಸಸ್ ಇದೆ ಅದೆಲ್ಲ ಅವರು ನಾವು ಮಾಹಿತಿ ಅದಕ್ಕೆ ಕೊಟ್ಟಿರಬೇಕು. ಎಸ್ಪೆಷಲಿ ಫಾರಿನ್ ಟೂರಿಸ್ಟ್. ಈವನ್ ಇಂಡಿಯನ್ ಟೂರಿಸ್ಟ್ಗೆನು ಕೆಲವು ಟೈಮ್ ಇಶ್ಯೂಸ್ ಏನಾಗುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸಸ್ಗೆ, ಅನ್ನೋನ್ ಪ್ಲೇಸಸ್ಗೆ, ಡೆಸ್ಟಿನೇಷನ್ಸ್ಗೆ, ಸೆಕ್ಯೂರ್ಡ್ ಪ್ಲೇಸಸ್ ಎಲ್ಲಿ ಅಫಿಷಿಯಲ್ಸ್ ವಿಸಿಟ್ ಮಾಡಲ್ಲ, ಅಲ್ಲಿ ಫಾರ್ ಎಕ್ಸಾಂಪಲ್ ವಾಟರ್ ಫಾಲ್ಸ್, ಐಸೋಲೇಟೆಡ್ ಪ್ಲೇಸಸ್, ಅಲ್ಲಿ ಕೆಲವು ಟೈಮ್ಸ್ ಇಶ್ಯೂಸ್ ಅಲ್ಲಿ ಏನಾಗುತ್ತೆ, ಹುಡುಗಿರು ಒಬ್ಬೊಬ್ರೆ ಹೋಗ್ಬಿಡ್ತಾರೆ. ಈಗ ಇಂಡಿವಿಜುವಲ್ ಟ್ರಾವೆಲರ್ಸ್ ಬಹಳ ಬರ್ತಾರೆ. ಸೊ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಎಲ್ಲಿ ನೀವು ಕಳಿಸ್ತಾ ಇದ್ರ, ಎಲ್ಲಿ ಹೋಗಬಾರ್ದು ಅದನ್ನು ನಾವು ಮಾಹಿತಿ ಕೊಡ್ತೀವಿ. ಕಾಫಿನಾಡಿನ ಹೋಮ್ ಸ್ಟೇ ರೆಸಾರ್ಟ್ಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ಚಿಕ್ಕಮಗಳೂರಿನ ಹೋಮ್ ಸ್ಟೇ ಮತ್ತೊಂದು ಕಡೆ ರೆಸಾರ್ಟ್ ಫುಲ್ ಅಲರ್ಟ್ ಆಗಿಬಿಟ್ಟಿದೆ ಅಂತೆ. ಖಡಕ್ ಸೂಚನೆಯನ್ನ ನೀಡಿದೆ ಪೊಲೀಸ್ ಇಲಾಖೆ. ಬೀಟ್ ಪೊಲೀಸರಿಗೆ ಹೆಚ್ಚಿನ ಜವಾಬ್ದಾರಿಯ ಹೊಣೆ ನೀಡಲಾಗಿದೆ. ಪ್ರವಾಸಿಗರು ಅರಣ್ಯ ಪ್ರದೇಶಕ್ಕೆ ಬಾರದಂತೆ ಎಚ್ಚರಿಕೆ ವಹಿಸಬೇಕು. ಅರಣ್ಯ ಪ್ರದೇಶಕ್ಕೆ ಕಾಲಿಟ್ಟರೆ ಹೋಮ್ ಸ್ಟೇ ಮಾಲೀಕರೇ ಅದರ ಜವಾಬ್ದಾರರಾಗ್ತಾರೆ ಅಂತ ಪೊಲೀಸ್ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ.